ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಬಿಟ್ಟರೆ ನಾನು ನಾಯಕ ಅನ್ನೋದನ್ನು ಕಾಂಗ್ರೆಸ್ನಲ್ಲೇ ಪ್ರೂವ್ ಮಾಡಿದರು. ಹೀಗಾಗಿ 2 ನಂಬರ್ ಅವರು ಇದು ನಮ್ಮ ಸತೀಶ್ ಅವರಿಗೆ ನುಂಗಲಾರದ ಬೆಳವಣಿಗೆ, ಬಂಡೆ ಇಟ್ಟಂತ ಮತ್ತೊಂದು ಬಂಡೆ, ಇದನ್ನು ಒಡೆದು ಮುಂದೆ ಹೋಗುವಂಥದ್ದು ದೊಡ್ಡ ಸುಲಭದ ಕೆಲಸ ಅಲ್ಲ ಅಂತ. ಈ ನಡುವೆ ಮತ್ತು ಅವರು ನಮಗೂ ಶಾಸಕರ ಬೆಂಬಲದ ಅನ್ನೋ ದಿವಸದಲ್ಲಿ 56 ಶಾಸಕರ ಕರೆಸಿ ಕರಗೋತ್ಸವ ಮಾಡಿ ಅಲ್ಲಿ ಅವ್ರನ್ನೆಲ್ಲ ಕೂಡ ಹಾಕ್ಕೊಂಡು ಏನೇನು ಗದ್ದಲ ಮಾಡಿದ್ರು. ಅದು ಸ್ವಲ್ಪ ಏನೋ ಆಯ್ತು, ಎಲ್ಲ ಹೊಡೆದು ಹೋಗ್ತಾರೆ, ಆಗಲಿ ಮಾಡ್ಲಿಕ್ಕೆ ಇದ್ದಾರೆ. ಯಾಕಂದ್ರೆ ದೊಡ್ಡ ಕೊರತೆ ಏನಾಗಿತ್ತು ಅಂದರೆ ನಮ್ಮ ಡಿ ಕೆ ಶಿ ಅವ್ರದ್ದು ಶಾಸಕರ ಬೆಂಬಲ ಇಲ್ಲ ಅನ್ನೋದು ಪ್ರಚಾರ ಜೋರಿತ್ತು. ಅದರಲ್ಲೂ ಒಂದು ಸಮಯದಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಅಂದರೆ ಎಲ್ಲಿ ಅವ್ರಿಗೆ ಬೆಂಬಲ ಒಂದು 10-12 ಜನ ಇರಬಹುದು ಅಂತೇಳಿ. ಹೀಗಾಗಿ ಅವರಿಗೆ ತಮ್ಮ ಅಸ್ತಿತ್ವ ತೋರಿಸ್ಬೇಕಾಗಿತ್ತು. ಅದನ್ನು ತೋರಿಸಿದ್ರು ಅವರು 52, 56 ಒಟ್ಟು ಕುಡಿತ ಮಾತ್ರ ಸುಳ್ಳಿನಲ್ಲ. ಅವು ಈಗಾಗಲೇ ಹರಿದಾಡ್ತಾ ಇದ್ದಾವೆ ವಿಡಿಯೋಗಳು. ಮತ್ತು ಬೆಂಬಲಕ್ಕೆ ಕಟ್ಟಡ ನಿಂತ ಜನನೂ ಅಲ್ಲೇ ಇದ್ದಾರೆ. ಹೀಗಾಗಿ ಒಂದು ಕಡೆ ಬೆಂಬಲಿಗರು ಅದರಲ್ಲೂ ಶಾಸಕರ ಬೆಂಬಲ ಮಾಡ್ಕೊಂಡ್ರು, ಮತ್ತೊಂದು ಕಡೆ ನಾವು 140 ಅಂದರೆ 139 ಶಾಸಕರು ನನ್ನವ್ರನ್ನ ಲೀಡರ್ ತಗೊಂಡರು. ಇದರ ಅಧ್ಯಕ್ಷ ಅವನು ತೋರಿಸ್ಕೊಳ್ಳುವ ಮೂಲಕ ಸಿದ್ದರಾಮಯ್ಯ ನಂತರ ನಾನು ಅನ್ನುವಂಥ ಮಾತನ್ನು ಮಾತಾಡಿದರು, ವ್ಯವಸ್ಥೆ ಮಾಡಿದ್ರು, ತಯಾರು ಮಾಡಿದ್ರು ವ್ಯವಸ್ಥೆಯನ್ನು. ಮತ್ತು ಅವ್ರಿಗೆ ಗೊತ್ತದ ಈಗ ಏನೋ ಒಂದು ವೇಳೆ ಸೇಮ್ ಆದರೂ ಸಹಿತ ಕೊನೆ 2 ವರ್ಷಗಳ ಏನು ಮಾಡ್ಲಿಕ್ಕೆ ಸಾಧ್ಯದ, ಸಾಧನೆ ಸೇಮ್ ಆದರೂ ಸಹಿತ ಏನೋ ಒಂದು 2 ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯದನ ಅಥವಾ ಹೆಸರು ಕೆಟ್ಟು ಹೋಗೋದು ಸಾಧ್ಯತೆ ಇದನ. ಅಧಿಕಾರದಾಗ ಇರೋಕ್ಕಿಂತ ಅಧಿಕಾರದಲ್ಲಿ ಇಲ್ಲದವ್ರು ಭಾಳ ಪಾಪ್ಯುಲರ್ ಇರ್ತಾರೆ ಅನ್ನೋದು ಅಷ್ಟೇ ಮುಖ್ಯದ. ಯಾಕಂದ್ರೆ ಒಂದು ಕಾಲಕ್ಕೆ BJP ಅಧಿಕಾರದಲ್ಲಿ ಇರಲಿಲ್ಲ. ಒಂದು ಆದರ್ಶ ಕಲ್ಪನೆ, ಆದರ್ಶ ದೇಶದ ಕಲ್ಪನೆ, ಸ್ವದೇಶಿ ಕಲ್ಪನೆ ಇವೆಲ್ಲ ಬಿತ್ತಾನೆ ಇದ್ದರು. ಹೀಗಾಗಿ ಅವತ್ತು ಭಾರಿಪ ಇದು RSSನ ಹುಟ್ಟಿದಂಥ BJP ಅಂತ ನಾವು ತಿಳ್ಕೊಳ್ತಾ ಇದ್ವಿ. ಇವತ್ತು ಈ 11 ವರ್ಷದ ಆಲೋಚನೆ ನೋಡಿದಾಗ ಇದು ಕಾಂಗ್ರೆಸ್ ಇನ್ನೊಂದು ವಿಕೃತ ರೂಪಪ್ಪ ಅನ್ನೋಂಥ ಪರಿಸ್ಥಿತಿ ಬಂದಿರುವಂಥದ್ದಾಗ್ಯದ. ಯಾಕಂದರೆ ಯಾವಾಗ ನಮ್ಮ ಮುಂದೊಂದು ರೂಪಾಯಿ ಇರೋದಿಲ್ಲೋ ಅಲ್ಲಿ ನಾವು ಸಜ್ಜನರನ್ನ 100, 1000, 10 ಯಾವಾಗ ಅಧಿಕಾರಕ್ಕೆ ಬರ್ತದೆ ನಾನು ಹೆಂಗೆ ನಡ್ಕೋತೀನಿ ಅನ್ನೋದು ಮುಖ್ಯ. ನೋಟ್ ಬಿದ್ದಾಗ ನಾವು ಎತ್ತು ಇಲ್ಲ ಅನ್ನೋದು ಮುಖ್ಯ. ಅವ್ರಿಗೆ ಎತ್ತವ್ರಪ್ಪ ಪಾರ್ಲಿಮೆಂಟ್ ತೊಗೊಳವ್ರ ಇದಕ್ಕೆ ಜೋರು. ಪಾರ್ಲಿಮೆಂಟ್ ಎಷ್ಟೇ BJPದು ಈ ಉಳಿದ ಎಲ್ಲ ಪಕ್ಷದ 2-3 ಪಟ್ಟು ಹೆಚ್ಚದ, ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಹೀಗಾಗಿ ಈ ಎಲ್ಲ ನೆಲೆಗಟ್ಟಲ್ಲೇ ಈ ವಿಚಾರ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು 2028ಕ್ಕೆ ನೋಡೋಣ ಅಂತ ಮಾತಾಡಿದ್ರೆ ಇದು ಕಬ್ಬಿಣದ ಕಡಲೆ ಆಗ್ತದ ಅಂತ ಅನ್ನುವಂಥ ಮಾತು ನಮ್ಮ ಸತೀಶ್ ಅವರು. ಸತೀಶ್ ಅವರು ಇದಕ್ಕೆ ಏನಿಡಬಹುದು ಮುಂದೆ? ಯಾಕಂದರೆ 2028 ನಿಶ್ಚಿತವಾಗಿಯೂ ಅವ್ರನ್ನ ಸೇಮ್ ಹಾಕ್ತೀನಿ, ಅದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತಿದ್ದಾರೆ.